60 ವರ್ಷ ದಾಟಿದ ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ 10 ಕೆಲಸಗಳು. ನಮಸ್ಕಾರ ಸ್ನೇಹಿತರೆ, ಹೆಲ್ತ್ ಪ್ಲಸ್ ಕನ್ನಡ ಚಾನಲ್ ನಿಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಜೀವನದಲ್ಲಿ 60 ವರ್ಷ ದಾಟೋದು ಒಂದು ವಿಶೇಷ ಘಟ್ಟ. ಆ ಹಂತದಲ್ಲಿ ನಾವು ಹೇಗೆ ಜೀವನ ಮಾಡ್ತೀವಿ, ಹೇಗೆ ಯೋಚನೆಯನ್ನ ಮಾಡ್ತೀವಿ, ಯಾವ ಆಯ್ಕೆಗಳನ್ನ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಇಳಿ ವಯಸ್ಸಿನ ಸುಖ ಅಥವಾ ದುಃಖ ನಿರ್ಧಾರವಾಗುತ್ತೆ. ಇಂದಿನ ವಿಡಿಯೋದಲ್ಲಿ ನಾವು 60 ವರ್ಷ ದಾಟಿದ ಪ್ರತಿಯೊಬ್ಬರು ಅವಶ್ಯವಾಗಿ ಅನುಸರಿಸಬೇಕಾದಂತಹ 10 ಮಹತ್ವದ ಕೆಲಸಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಕೇವಲ ಯಾರೋ ಹಿರಿಯರಿಗಾಗಿ ಅಲ್ಲ, ಇದು 40-50 ವರ್ಷ ಇರುವವರು ಇದನ್ನ ಕೇಳಿ ಮುಂದಿನ ಜೀವನಕ್ಕೆ ತಯಾರಿ ಮಾಡಿಕೊಳ್ಳಬಹುದು. ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಪ್ರಿಯರಿಗೂ ಕೂಡ ಶೇರ್ ಮಾಡಿ. ಅಂಶ 1, ಹಣ ಉಳಿತಾಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ. ಮೊದಲನೇ ಮತ್ತು ಅತ್ಯಂತ ಮಹತ್ವದ ವಿಷಯ ಅಂದರೆ ಆರ್ಥಿಕ ಸ್ವಾವಲಂಬನೆ. ಸ್ನೇಹಿತರೆ, ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ನಿಜವಾಗಿ ರಕ್ಷಿಸೋದು ನೀವು ಸಂಪಾದನೆ ಮಾಡಿ ಉಳಿಸಿದ ಹಣ ಮಾತ್ರ. ಇಂದಿನ ಕಾಲದಲ್ಲಿ ಮಕ್ಕಳ ಮೇಲೆ ಅತಿಯಾದ ಆಸೆ ಇಟ್ಕೊಳ್ಬಾರ್ದು. ಮಕ್ಕಳು ಒಳ್ಳೆಯವರಾಗಿದ್ರೂ ಅವರಿಗೆ ತಮ್ಮದೇ ಕುಟುಂಬ ಜವಾಬ್ದಾರಿ, ಒತ್ತಡ ಇರುತ್ತೆ. ಆದ್ದರಿಂದ ಈ ಕೆಲಸಗಳನ್ನು ಮಾಡಿಕೊಳ್ಳಿ. ಅದ್ಯಾವು ಅಂದರೆ ಪಿಂಚಣಿ ಹಣ, PF ಹಣ ಬಂದಾಗ ಅದನ್ನು ಬ್ಯಾಂಕ್ FD ಅಥವಾ ಬಡ್ಡಿ ಬರುವ ಯೋಜನೆಗಳಲ್ಲಿ ಹಾಕಿ. ಚಿಕ್ಕ ಮೊತ್ತವಾದರೂ ಪರವಾಗಿಲ್ಲ, ಪ್ರತಿ ತಿಂಗಳು ಒಂದು ಸ್ವಲ್ಪ ಹಣವನ್ನು ಉಳಿಸುವ ಅಭ್ಯಾಸ ಈಗಲಿಂದನೇ ಇಟ್ಕೊಳ್ಳಿ. ಆಸ್ತಿ, ಬಂಗಾರ, ಬೆಳ್ಳಿ ಇವುಗಳ ರೂಪದಲ್ಲಿ ಆಪತ್ತು ಕಾಲಕ್ಕೆ ಬೇಕಾಗುವಂತಹ ಸ್ವಲ್ಪ ಹಣವನ್ನು ಕೂಡಿ ಹಾಕಿ. ನೀವು ಆರ್ಥಿಕವಾಗಿ ಸ್ವತಂತ್ರರಾಗಿದ್ರೆ ನಿಮ್ಮ ಕನ್ನಡಕಕ್ಕೆ, ಹಲ್ಲು ಕಟ್ಟಿಸ್ಕೊಳ್ಳೋದಕ್ಕೆ, ಏನಾದರೂ ತಿನ್ನಬೇಕು ಅಂದರೆ ಯಾರ ಬಳಿಯೂ ಕೈ ಚಾಚಬೇಕಾಗಿಲ್ಲ. ಆ ಸ್ವಾಭಿಮಾನ ಬೆಲೆ ಕಟ್ಟಲಾಗದ್ದು. ಎರಡನೇ ಅಂಶ ಅಂದರೆ ಸ್ವಂತ ಮನೆಯ ಕನಸು. ಎಲ್ಲರ ಜೀವನದ ಒಂದು ದೊಡ್ಡ ಕನಸು ಅಂದರೆ ವಯಸ್ಸಾಗುವಷ್ಟರಲ್ಲಿ ಒಂದು ಸ್ವಂತ ಮನೆ ಇರಬೇಕು ಅಂತನ್ನೋದು. ಅದು ಚಿಕ್ಕದಾದರೂ ಸರಿ, ದೊಡ್ಡದಾದರೂ ಸರಿ, ನಿಮ್ಮ ತಲೆ ಮೇಲೆ ನಿಮ್ಮದೇ ಒಂದು ಸೂರು ಇರಲೇಬೇಕು. ಇನ್ನೊಬ್ಬರ ಮನೆಯಲ್ಲಿ ಅಥವಾ ಬಾಡಿಗೆ ಮನೆಯಲ್ಲಿ ವೃದ್ಧಾಪ್ಯ ಕಲಿಬೇಕಾಗಿ ಬಂದರೆ ಮಾನಸಿಕ ನೆಮ್ಮದಿ ಕಡಿಮೆ ಆಗುತ್ತೆ. ಆದ್ದರಿಂದ ಈಗಲೇ ಅದರ ಬಗ್ಗೆ ಯೋಚನೆ ಮಾಡಿ, ಗಮನವನ್ನು ಕೊಡಿ. ನಿಮ್ಮ ಮನೆ ನಿಮ್ಮ ಶಾಂತಿಯ ದ್ವೀಪ. ಇನ್ನು ಮೂರನೇ ಅಂಶ ಅಂದರೆ ಆರೋಗ್ಯ ಮತ್ತು ಆಹಾರದ ಶಿಸ್ತು. ಸ್ನೇಹಿತರೆ, ಅನೇಕರು ಮನೆಯ ಯೋಚನೆ, ಮಕ್ಕಳ ಯೋಚನೆ ಅಂಥೇಳಿ ತಮ್ಮ ಆರೋಗ್ಯವನ್ನೇ ಮರೆತು ಬಿಡ್ತಾರೆ. ಆದರೆ ನಿಜವಾದ ಸಂಪತ್ತು ಆರೋಗ್ಯ. ಆಹಾರದ ಬಗ್ಗೆ ಸಿಹಿ, ಕೊಬ್ಬು, ಕರಿದ ಪದಾರ್ಥಗಳನ್ನು ಹೆಚ್ಚು ತಿನ್ನಬೇಡಿ. ಇದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ರಕ್ತ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಸಸ್ಯಾಹಾರವನ್ನು ಹೆಚ್ಚಾಗಿ ಬೆಳೆಸಿ, ಹಿತಮಿತ ಆಹಾರವನ್ನು ಸೇವಿಸಿ, ಪ್ರತಿದಿನ ಒಂದು 2-3 ಲೀಟರ್ ನೀರನ್ನು ಕುಡಿಯಿರಿ. ಇದರಿಂದ ಮಲಬದ್ಧತೆ ದೂರ ಆಗುತ್ತೆ. ಮೂತ್ರಕೋಶದಲ್ಲಿ ಕಲ್ಲಾಗೋದನ್ನು ತಡೆಯಬಹುದು, ಕಿಡ್ನಿ ಸ್ಟೋನ್ ಆಗೋದನ್ನು ತಡೆಯಬಹುದು. ಕೆಟ್ಟ ಅಭ್ಯಾಸಗಳ ಬಗ್ಗೆ ಅಂದರೆ ಸಿಗರೇಟ್, ಬೀಡಿ, ಕುಡಿತ ಇವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ದೇಹವು ರೋಗಗಳ ಖಜಾನೆಯಾಗುತ್ತೆ. ಇವೆಲ್ಲ ಕೆಟ್ಟ ಅಭ್ಯಾಸವನ್ನು ಹಿಂದೆ ಬಿಟ್ಟುಬಿಡಿ. 4ನೇ ಅಂಶ ಯೋಗ, ಧ್ಯಾನ ಮತ್ತು ಮಾನಸಿಕ ನೆಮ್ಮದಿ. ದೇಹದ ಆರೋಗ್ಯದಷ್ಟೇ ಮನಸ್ಸಿನ ಆರೋಗ್ಯವೂ ಮುಖ್ಯ. ಪ್ರತಿದಿನ ಬೆಳಗ್ಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಅಭ್ಯಾಸ ಮಾಡಿಕೊಳ್ಳಿ. ದೇವರ ಪೂಜೆ, ಭಜನೆ, ಪ್ರಾರ್ಥನೆ ಇವು ನಿಮ್ಮ ಮನಸ್ಸಿಗೆ ಆಧಾರವನ್ನು ನೀಡುತ್ತವೆ. ಸಮಸ್ಯೆಗಳಿಂದ ಹೊರಬರುವುದಕ್ಕೆ ಧೈರ್ಯವನ್ನು ತುಂಬುತ್ತೆ. ಪುಸ್ತಕ ಓದೋದು, ಬರೆಯೋದು, ಗಿಡಗಳನ್ನು ಬೆಳೆಸೋದು, ಸಂಗೀತ ಕೇಳೋದು ಇಂತಹ ಚಟುವಟಿಕೆಗಳಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಮನಸ್ಸಿನ ನೋವು ದೂರ ಆಗುತ್ತೆ, ಜೀವನ ಅರ್ಥಪೂರ್ಣವಾಗುತ್ತೆ. ಇನ್ನು 5ನೇ ಅಂಶ ಒಳ್ಳೆಯ ನಿದ್ರೆ ಮತ್ತು ದೈನಂದಿನ ಶಿಸ್ತು. ಅನೇಕರಿಗೆ ವಯಸ್ಸಾದಂತೆ ನಿದ್ರೆ ಸರಿಯಾಗಿ ಬರೋದಿಲ್ಲ. ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳು ಅಭ್ಯಾಸ ಮಾಡಿಕೊಂಡ್ರೆ ದೇಹಕ್ಕೆ ಒಳ್ಳೆಯದಲ್ಲ. ನಿಮ್ಮ ಮೈ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯೋದಕ್ಕೆ ಪ್ರತಿ ರಾತ್ರಿ 6-7 ಗಂಟೆಗಳ ನಿರಂತರ ನಿದ್ರೆ ಅಗತ್ಯ. ಮಲಗುವ ಮುನ್ನ ಎಲ್ಲ ಯೋಚನೆಗಳನ್ನು ಪಕ್ಕಕ್ಕಿಡಿ. ಬೇಗ ಮಲ್ಕೊಳ್ಳಿ, ಬೇಗ ಏಳೋ ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮ್ಮ ದೇಹದ ಆಂತರಿಕ ಗಡಿಯಾರವನ್ನು ಸರಿಯಾಗಿಟ್ಟುಕೊಳ್ಳುತ್ತೆ. ಇನ್ನು 6ನೇ ಅಂಶ ಸ್ನೇಹ, ಒಡನಾಟ ಮತ್ತು ಪ್ರಕೃತಿ. ಗಂಡ ಅಥವಾ ಹೆಂಡತಿ ಇಲ್ಲದ ಒಂಟಿ ಜೀವನ ಕೆಲವೊಮ್ಮೆ ನರಕದಂತ ಅನ್ನಿಸಬಹುದು. ಆ ಸಮಯದಲ್ಲಿ ಮನೆಯಲ್ಲೇ ಕೂತು ಒಂಟಿತನ ಅನುಭವಿಸಬೇಡಿ. ಹೊರಗೆ ಹೋಗಿ 4-5 ಒಳ್ಳೆಯ ಸ್ನೇಹಿತರನ್ನ ಮಾಡಿಕೊಳ್ಳಿ. ಅವರೊಂದಿಗೆ ಮಾತನ್ನಾಡಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಿ. ಉದ್ಯಾನಕ್ಕೆ ಹೋಗಿ ಮರಗಿಡಗಳ ನಡುವೆ ಸ್ವಲ್ಪ ಸಮಯ ಕಳೆಯಿರಿ. ಪ್ರಕೃತಿಯಲ್ಲಿ ನಡೆಯೋದ್ರಿಂದ ಒಂಟಿತನ ದೂರ ಆಗಿ ಮನಸ್ಸು ಹಗೂರವಾಗುತ್ತೆ.
ಚಿಕ್ಕ ಮಕ್ಕಳೊಂದಿಗೆ ಆಟವನ್ನಾಡಿ, ಸಾಕು ಪ್ರಾಣಿಗಳ ಮೇಲೆ ಪ್ರೀತಿಯನ್ನ ತೋರಿಸಿ. ಇವು ಮನಸ್ಸಿಗೆ ಅದ್ಭುತ ಸಂತೋಷವನ್ನ ಕೊಡುತ್ತವೆ. ಇನ್ನು 7ನೇ ಅಂಶ ಅಂದ್ರೆ ಪ್ರವಾಸ ಮತ್ತು ಜೀವನ ಸಂತೋಷ. ವರ್ಷಕ್ಕೆ 1 ಅಥವಾ 2 ಬಾರಿ ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆ ಪ್ರವಾಸಕ್ಕೆ ಹೋಗಿ ಬನ್ನಿ. ಅದು ಹತ್ತಿರದ ಊರಾದರೂ ಸರಿ, ದೇವಸ್ಥಾನ ಯಾತ್ರೆಯಾದರೂ ಸರಿ. ಇದರಿಂದ ನಿಮ್ಮ ಮನಸ್ಸಿಗೆ ಹೊಸ ಬದಲಾವಣೆ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತೆ. ಮನೆಯ ಇತರ ಸದಸ್ಯರಿಗೂ ಸ್ವಲ್ಪ ಬಿಡುವು ಕೊಟ್ಟಂತಾಗುತ್ತೆ. ಜೀವನದಲ್ಲಿ ಉಳಿದಿರುವಂತಹ ಚಿಕ್ಕ ಆಸೆಗಳನ್ನು ಪೂರೈಸಿಕೊಳ್ಳಿ, ಅದು ನಿಮ್ಮ ಹಕ್ಕು. ಇನ್ನು 8ನೇ ಅಂಶ ಅಂದರೆ ಮಕ್ಕಳ ಜೊತೆ ಸಮಂಜಸವಾದ ಸಂಬಂಧ. ಇದು ಬಹಳ ಮುಖ್ಯವಾದ ಅಂಶ. ಮಕ್ಕಳ ಮೇಲಿನ ಪ್ರೀತಿ ಅಲೆಯಲಾಗುತ್ತು, ಆದರೆ ಅತಿಯಾದ ನಿರೀಕ್ಷೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಒಂದನೇ ಗಮನವಿಟ್ಕೊಳ್ಳಿ, ಗಂಡು ಮಕ್ಕಳು ಮದುವೆಯ ನಂತರ ಹೆಂಡತಿಯ ಮಾತಿಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ. ಇದು ಸ್ವಾಭಾವಿಕ ಕೂಡ. ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಮಕ್ಕಳ ಬಗ್ಗೆ ಚಾಡಿ ಹೇಳಬೇಡಿ. ಇದು ಅವರನ್ನ ನಿಮ್ಮಿಂದ ದೂರವಾಗಿಸುತ್ತೆ. ಮಕ್ಕಳು ಹೇಳಿದ ಎಲ್ಲ ಮಾತಿಗೂ ತಲೆಬಾಗಬೇಡಿ. ನಿಮ್ಮ ಆತ್ಮಗೌರವವನ್ನು ನೀವು ಉಳಿಸ್ಕೊಳ್ಳಿ. ಮಕ್ಕಳಿಗಾಗಿ ಮಾಡಿದ ಸಾಲಗಳನ್ನು ವಯಸ್ಸಾಗುವ ಮೊದಲೇ ತೀರಿಸಿಬಿಡಿ. ಇಲ್ಲದೇ ಇದ್ರೆ ಅದೇ ಮಕ್ಕಳಿಂದ ಚುಚ್ಚು ಮಾತು ಕೇಳಬೇಕಾಗಬಹುದು. ಮನೆಗೆ ಬಂದು ಬಾಂಧವರು ಬಂದಾಗ ನನಗೆ ಆರೋಗ್ಯ ಸರಿಯಿಲ್ಲ ಅಂಥೇಳಿ ಪದೇ ಪದೇ ಹೇಳಬೇಡಿ. ಮಕ್ಕಳಿಗೆ ಮುಜುಗರ ಆಗುತ್ತೆ. ಮಕ್ಕಳು ನಿಮ್ಮನ್ನ ಗೌರವದಿಂದ ನೋಡಿಕೊಂಡ್ರೆ ಸಂತೋಷ, ನೋಡ್ಕೊಳ್ದೇ ಇದ್ರೆ ಚಿಂತೆ ಮಾಡಬೇಡಿ. ನಿಮ್ಮ ಮಾನಸಿಕ ಶಾಂತಿ ಹಾಳು ಮಾಡ್ಕೊಳ್ಬೇಡಿ. 9ನೇ ಅಂಶ ಏನಂದ್ರೆ ದಾಂಪತ್ಯ ಮತ್ತು ಸಂಗಾತಿ. ವಯಸ್ಸಾದ ಕಾಲದಲ್ಲಿ ಗಂಡ ಹೆಂಡತಿ ಒಬ್ರಿಗೊಬ್ರು ದೊಡ್ಡ ಆಸರೆ. ಜೀವನದ ಎಲ್ಲ ಏಳುಬೀಳುಗಳನ್ನ ಜೊತೆಯಾಗಿ ಎದುರಿಸಿದ ಸಂಗಾತಿಯ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ಬೇರೆ ಯಾರ ಮೇಲೂ ಕೂಗಾಡಕ್ಕಾಗಲ್ಲ ಅಂಥೇಳಿ ಅವರ ಮೇಲೆ ಸಿಟ್ಟನ್ನು ತೋರಿಸ್ಬೇಡಿ. ಅವರು ನಿಮ್ಮಂತೆ ವಯಸ್ಸಾದ ದಣಿವಿನಲ್ಲಿದ್ದಾರೆ. ಪ್ರೀತಿ, ಸಹಾನುಭೂತಿ, ಗೌರವದಿಂದ ಒಟ್ಟಿಗೆ ಇರಿ. ಆ ಜೀವನ ನಿಜಕ್ಕೂ ಸುಂದರ. ಇನ್ನು 10ನೇ ಅಂಶ ಸರಳ ಜೀವನ, ಆತ್ಮಗೌರವ ಮತ್ತು ಒಳ್ಳೆಯ ಗುಣಗಳು. ಕೊನೆಯ ಮತ್ತು ಅತ್ಯಂತ ಮೌಲಿಕ ಅಂಶ ಅದೇನೆಂದರೆ ಆಸ್ತಿ ಅಂತಸ್ತು ಹೆಚ್ಚಿಗೆ ಇಲ್ಲದಿದ್ರೂ ಪರವಾಗಿಲ್ಲ, ಇದ್ದಷ್ಟರಲ್ಲಿ ಮನಃಶಾಂತಿಯಿಂದ ಬದುಕಿ. ಮತ್ತೊಬ್ಬರ ಮುಂದೆ ತಲೆ ತಗ್ಗಿಸುವ ಸನ್ನಿವೇಶ ಬಾರದಂತೆ ನೋಡ್ಕೊಳ್ಳಿ. ಈ ಗುಣಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಅದ್ಯಾವಂದ್ರೆ ದುಃಖ, ಕೋಪ, ಭಯ, ಅತಿ ನಾಚಿಕೆ ಮತ್ತು ಚಪಲ. ಇವು ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸ್ತವೆ. ಈ ಗುಣಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಅದ್ಯಾವಂದ್ರೆ ಅನುಕಂಪ, ಸ್ವಾಭಿಮಾನ, ದಯೆ. ಇವು ನಿಮ್ಮ ಜೀವನವನ್ನು ಉಜ್ವಲಗೊಳಿಸುತ್ತವೆ. ವೃದ್ಧಾಪ್ಯ ಒಂದು ಶಾಪ ಅಲ್ಲ, ಅದು ಅನುಭವದ ಪಕ್ವತೆ. ಸರಿಯಾಗಿ ಬಾಳಿದ್ರೆ ಆ ಕಾಲ ನಿಮ್ಮ ಜೀವನದ ಅತ್ಯಂತ ಸುಂದರ ಅಧ್ಯಾಯ ಆಗಬಹುದು. ಸ್ನೇಹಿತರೆ, ಇಂದು ನಾವು ತಿಳಿದುಕೊಂಡ 10 ಅಂಶಗಳನ್ನು ಒಮ್ಮೆ ನೆನಪಿಸ್ಕೊಳ್ಳಿ. 1ನೇದು, ಹಣ ಉಳಿತಾಯ ಮಾಡಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಿ. ಸ್ವಂತ ಮನೆ ಮಾಡಿಕೊಳ್ಳಿ. ಆಹಾರ ಶಿಸ್ತನ್ನು ಪಾಲಿಸಿ ದುಶ್ಚಟವನ್ನು ಬಿಟ್ಟುಬಿಡಿ. ಯೋಗ, ಧ್ಯಾನ, ದೇವರ ಸೇವೆಯನ್ನು ರೂಢಿಸ್ಕೊಳ್ಳಿ. ಒಳ್ಳೆ ನಿದ್ರೆ ಮಾಡಿ. ಸ್ನೇಹ ಮತ್ತು ಪ್ರಕೃತಿಯ ಒಡನಾಟ ಇರಲಿ. ಪ್ರವಾಸ ಹೋಗಿ ಸಂತೋಷವನ್ನು ಅನುಭವಿಸಿ. ಮಕ್ಕಳೊಂದಿಗೆ ಸಮಂಜಸ ಸಂಬಂಧವನ್ನು ಇಟ್ಕೊಂಡಿರಿ. ಸಂಗಾತಿಯನ್ನ ಗೌರವದಿಂದ ಪ್ರೀತಿಯನ್ನ ಮಾಡಿ. ಸರಳ ಜೀವನ, ಆತ್ಮಗೌರವ ಮತ್ತು ಒಳ್ಳೆಯ ಗುಣಗಳು ಇಟ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹ್ಯಾಪಿ ಲೈಫ್ ಅಂತ ಒಂದು ಕಮೆಂಟನ್ನು ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಹ್ಯಾಪಿ ಲೈಫ್.